ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಪಂಚಮಿನ ಕಿಟ್ಟಿಗೆ ಕೊಟ್ಟು ಯಾಕಕ್ಕ ಮದುವೆ ಮಾಡಬಾರ್ದು ಅಂತ ಮಹೇಶ್ವರಿ ಹೇಳಿದಾಗ, ಮಹೇಶ್ವರಿ ಏನು ಮಾತಾಡ್ತಿದ್ಯಾ ಅಂತ ಪ್ರಜ್ಞೆ ಇದೆಯಾ ನಿನಗೆ? ಇದನ್ನೇನು ಗೊಂಬೆ ಆಟ ಅಂದ್ಕೊಂಡಿದ್ಯಾ ಅಂತಾರೆ ಶ್ರೀಧರ. ಮಹೇಶ್ವರಿ ಪಂಚಮಿ ಚೇತನ್ನ ಪ್ರೀತಿಸ್ತಿದ್ದಾರೆ, ಅವನ ಜೊತೆ ಮದುವೆ ಆಗಬೇಕು ಅಂತ ಕನ್ಸ್ಕೊಂಡಿದ್ದಾಳೆ. ಈಗ ಕಿಟ್ಟಿ ವಿಷಯ ಯಾಕೆ ಎತ್ತುತ್ತಿದ್ಯಾ ನೀನು ಅಂತಾರೆ ಕಲ್ಯಾಣಿ. ಅಕ್ಕ, ಪ್ರೀತಿ ಹೊಟ್ಟೆ ತುಂಬಿಸಲ್ಲ ಅಕ್ಕ. ಆ ಚೇತನ್ ಓಡ್ ಹೋಗಿ ಇವಳ ಮುಖಕ್ಕೆ ಮಸಿ ಬೆಳೆದಿದ್ದಾನೆ. ನಮ್ಮ ಮಗಳ ಜೀವನ ಈಗ ಬೀದಿಗೆ ಬಿದ್ದಿದೆ ಅಕ್ಕ. ಕಿಟ್ಟಿ ತುಂಬ ಒಳ್ಳೆಯವನು, ನಮ್ಮೆಲ್ರಿಗೂ ಗೊತ್ತಿರೋ ಹುಡುಗ, ನಮ್ಮನೆಯವನೇ ಆಗಿರೋದ್ರಿಂದ ನಮ್ಮ ಮಗಳನ್ನ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ. ನಾವು ಬೇರೆ ಯಾರಿಗೋ ಕೊಟ್ಟು ಇವಳನ್ನ ಮದುವೆ ಮಾಡೋದಕ್ಕಿಂತ ನಮ್ಮ ಕಿಟ್ಟಿಗೆ ಕೊಟ್ಟು ಮದುವೆ ಮಾಡೋದು ತಪ್ಪ ಅಕ್ಕ ಅಂತಾರೆ ಮಹೇಶ್ವರಿ. ಪಂಚಮಿ ಮನಸ್ಸಲ್ಲಿ ಚೇತನ್ ಇದ್ದಾನೆ, ಇಂಥ ಸಮಯದಲ್ಲಿ ಅವಳನ್ನ ಕಿಟ್ಟಿ ಜೊತೆ ಮದುವೆ ಮಾಡೋದು ಅನ್ಯಾಯ ಅಂತಾಳೆ ಪ್ರೇಮ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಮರ್ಯಾದೆನೆ ಹೋದ್ಮೇಲೆ ನ್ಯಾಯ ಅನ್ಯಾಯಗಳನ್ನು ನೋಡೋಕ್ಕಾಗಲ್ಲ. ಈಗ ಪಂಚಮಿನೇ ಕಿಟ್ಟಿಗೆ ಸರಿಯಾದ ಆಯ್ಕೆ ಅಂತಾರೆ ಮಹೇಶ್ವರಿ. ತಪ್ಪು ಮಾಡ್ತಿದ್ಯಾ, ಇಷ್ಟು ಬೇಗ ಮದುವೆ ನಿರ್ಧಾರ ತಗೊಳ್ಳೋದು ಸರಿ ಇಲ್ಲ. ಚೇತನ್ ಕಾಣಿಯಾಗಿ ಇನ್ನೂ 1 ಗಂಟೆ ಆಗಿಲ್ಲ, ಅಷ್ಟು ಬೇಗ ಬೇರೆ ಮದುವೆ ಬಗ್ಗೆ ಮಾತಾಡೋದು ಪಂಚಮಿಗೆ ಮಾಡೋ ಅನ್ಯಾಯ ಇದು ಅಂತಾರೆ ಸತ್ಯ. ಅನ್ಯಾಯ ಮಾಡಿರೋದು ಆ ಚೇತನ್. ಇವತ್ತೇನಾದರೂ ಮದುವೆ ನಿಂತು ಹೋದರೆ ಮದುವೆ ನಿಂತು ಹೋಗಿರೋ ಹೆಣ್ಣು ಅಂತ ಇಡೀ ಊರು ಜನ ಇವಳನ್ನ ಹೀಯಾಳಿಸುತ್ತೆ. ಆ ಕಳಂಕ ನಮಗೆ ಬೇಕೇನ್ರಿ ಅಂತ ಕಿಟ್ಟಿನ ಕರ್ಕೊಂಡು ಬಂದು, ಕಿಟ್ಟಿ ನೀನು ಒಂದು ಮಾತು ಕೇಳಿದೆ, ನಾನು ನಮ್ಮ ಮನೆಯವರಿಗೆಲ್ಲ ಮಾತು ಕೊಟ್ಟಿದ್ದೀನಿ. ಈ ಮನೆ ನಮಗೆ ಅನ್ನ ಹಾಕಿದೆ, ಆಶ್ರಯ ಕೊಟ್ಟಿದೆ. ಇವತ್ತು ನಮ್ಮ ಕುಟುಂಬದ ಮರ್ಯಾದೆ ಬೀದಿಗೆ ಬಿದ್ದಿದೆ. ನಮ್ಮನೆ ಮರ್ಯಾದೆ ಕಾಪಾಡೋದಕ್ಕೆ ನೀನು ಪಂಚಮಿನ ಮದುವೆ ಆಗ್ತೀಯಾ, ನನ್ನ ಮಗಳನ್ನ ಮದುವೆ ಆಗ್ತೀಯ ಕಿಟ್ಟಿ ಅಂತ ಅಳ್ತಾ ಕೈ ಮುಗಿದು ನಾಟಕ ಮಾಡ್ತಾಳೆ ಮಹೇಶ್ವರಿ. ಅಕ್ಕ, ನಾನು ನಿನ್ನ ಮಾತನ್ನು ಯಾವತ್ತೂ ಮೀರಿಲ್ಲ ಅಕ್ಕ. ಅಕ್ಕನ ಮಾತು ನನಗೆ ಅಪ್ಪಣೆ ಇದ್ದಂಗೆ. ಇವತ್ತು ಅವಳು ಬಾಳು ಕತ್ಲಲ್ಲಿರಬೇಕಾದ್ರೆ ನಾನು ಹಿಂದೆ ಸರಿಯಲ್ಲ. ನಮ್ಮ ಕುಟುಂಬದ ಮರ್ಯಾದೆ ಉಳಿಯುತ್ತೆ ಅಂದರೆ ನಾನು ಪಂಚಮಿನ ಮದುವೆ ಆಗ್ತೀನಿ ಅಂತಾನೆ ಕಿಟ್ಟಿ. ಈಚೆ ಮಹಾದೇವ ಒಂದು ಕಡೆ ಕಾರನ್ನು ನಿಲ್ಲಿಸಿ ಅಲ್ಲಿರೋ ಆಟೋದವ್ರ ಹತ್ರ ಫೋನಲ್ಲಿರೋ ಚೇತನ್ ಫೋಟೋ ತೋರಿಸಿ, ಅಣ್ಣ ಈ ಹುಡುಗನ ಏನಾದರೂ ನೋಡಿದ್ರಾ, ಈ ಕಡೆ ಏನಾದರೂ ಬಂದಿದ್ನಾ ಅಂತ ಕೇಳ್ತಾರೆ. ನೋಡಿಲ್ಲ ಅಣ್ಣ ಅಂತಾರೆ ಅವರು. ಮದುವೆ ಹುಡುಗನ ತರಹ ರೆಡಿಯಾಗಿದ್ದ, ಏನಾದರೂ ಬೈಕ್ ಮೇಲೆ ಹೋಗಿದ್ದು ಅನುಮಾನಾಸ್ಪದವಾಗಿ ಯಾರಾದರೂ ಕಾರಲ್ಲಿ ಕರ್ಕೊಂಡು ಹೋಗಿದ್ದು ನೋಡಿದ್ರಾ ಅಂತಾನೆ ಮಹಾದೇವ. ಇಲ್ಲ, ಆ ಥರ ಏನೂ ಇಲ್ಲ ಅಂತಾರೆ ಡ್ರೈವರ್. ಈಚೆ ಮಹೇಶ್ವರಿ, ಪಂಚಮಿ ಕಿಟ್ಟಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ. ಈಗ ನಮ್ಮನೆ ಮರ್ಯಾದೆ ಉಳಿಯೋದಕ್ಕೆ ಇವನು ಬಿಟ್ಟರೆ ಬೇರೆ ದಾರಿ ಇಲ್ಲ, ನೀನು ಒಪ್ಕೋ ಮಗಳೇ ಅಂತಾರೆ. ಅತ್ತೆ ನಿಲ್ಲಿಸಿ, ಪಂಚಮಿಗೆ ಕಿಟ್ಟಿ ಅಂದರೆ ಇಷ್ಟ ಇಲ್ಲ ಅಂತ ಎಲ್ರಿಗೂ ಗೊತ್ತು, ಮತ್ತೆ ಯಾಕೆ ಅವಳಿಗೆ ಒತ್ತಾಯ ಮಾಡ್ತಿದ್ದೀರಾ ಅಂತಾಳೆ ಕಾವ್ಯ. ಹೌದು ಪಂಚಮಿ, ಇದು ನಿನ್ನ ಇಡೀ ಜೀವನದ ಪ್ರಶ್ನೆ. ಯಾರ್ಯಾರ್ದು ಒತ್ತಾಯಕ್ಕೆ ಸೋತು ನೀನು ಈ ಮದುವೆ ಒಪ್ಕೋಬೇಕಾಗಿಲ್ಲ. ನನಗಂತೂ ಈ ಸಂಬಂಧ ಒಪ್ಪಿಗೆ ಇಲ್ಲ ಅಂತಾಳೆ ಪ್ರೇಮ. ಇಲ್ಲಿ ನಿನ್ನ ಒಪ್ಪಿಗೆನ ಯಾರೂ ಕೇಳಲಿಲ್ಲ, ಇದು ನಮ್ಮನೆ ಕುಟುಂಬದ ವಿಷಯ ಅಂತಾರೆ ಮಹೇಶ್ವರಿ, ನನ್ನ ಮಗಳು ಹೇಳಿದ್ರಲ್ಲಿ ತಪ್ಪೇನಿದೆ, ಇದು ಅವಳ ಮನೆ ಕೂಡ ಅಂತಾರೆ ಸತ್ಯ. ನಮ್ಮ ಕುಟುಂಬದಲ್ಲಿ ಆಡೋ ಮಕ್ಕಳು ನಿರ್ಧಾರ ತಗೊಳ್ಳಲ್ಲ, ದೊಡ್ಡವರು ತಗೋತೀವಿ. ನಮ್ಮನೆ ಮರ್ಯಾದೆ ಹೋಗ್ತಿದೆ, ಮದುವೆ ನಿಂತರೆ ನಾಳೆ ಕಲ್ಯಾಣಿ ಅಕ್ಕ ಊರಲ್ಲಿ ಹೇಗ್ರಿ ತಲೆ ಎತ್ಕೊಂಡು ಓಡಾಡ್ತಾರೆ ಅಂತಾರೆ ಮಹೇಶ್ವರಿ. ಮರ್ಯಾದೆ ಉಳಿಸೋದಕ್ಕೆ ಕಿಟ್ಟಿ ಜೊತೆ ಮದುವೆ ಮಾಡಬೇಕಾ? ವಯಸ್ಸಿನ ಅಂತರದ ಬಗ್ಗೆ ಯೋಚನೆ ಮಾಡಿದ್ದೀನಿ. ಕಿಟ್ಟಿ ಪಂಚಮಿಗಿಂತ ತುಂಬ ದೊಡ್ಡವನು, ಅವರಿಬ್ಬರು ಮದುವೆ ಹೇಗೆ ಸೂಕ್ತ ಅನಿಸುತ್ತೆ ಅಂತಾರೆ ಶ್ರೀಧರ. ವಯಸ್ಸಲ್ಲಿ ಏನಿದೆ, ಕಿಟ್ಟಿ ಇನ್ನೂ ಗಟ್ಟಿಯಾಗಿದ್ದಾನೆ, ನಮ್ಮನೆ ಹುಡುಗ. ಹೊರಗಿನವ್ರು ಕೈ ಕೊಟ್ಟಾಗ ನಮ್ಮನೆಯವ್ರು ತಾನೇ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರೋದು. ಕಿಟ್ಟಿಗೇನೋ ಮದುವೆ ವಯಸ್ಸು ಮೀರಿಲ್ಲ, ಇವನೇನು ಮುದುಕ ಅಂದ್ಕೊಂಡಿದ್ದೀರಾ ಅಂತಾರೆ ಮಹೇಶ್ವರಿ. ಹಾಗಂತ ಯಾರನ್ನು ತಂದು ಹಸೆಮಣೆ ಮೇಲೆ ಕೂರಿಸೋದಕ್ಕೆ ಆಗಲ್ಲ. ನಡಿ ಪಂಚಮಿ ಅಂತಾಳೆ ಪ್ರೇಮ. ಬೇಡ ಮಗಳೇ, ಈಗ ನಮ್ಮ ಹತ್ರ ಸಮಯ ಇಲ್ಲಮ್ಮ ಅಂತಾರೆ ಮಹೇಶ್ವರಿ. ಪಂಚಮಿ ಬಗ್ಗೆ ತೀರ್ಮಾನ ತಗೊಳ್ಳೋಕೆ ಮಹಾದೇವನ್ ಮತ್ತೆ ಅತ್ತೆಗೆ ಮಾತ್ರ ಅಧಿಕಾರ ಇರೋದು ಅಂತಾಳೆ ಕಾವ್ಯ. ನೀನು ಈಗ ಬಂದಿರೋಳು, ನಿನ್ನ ವಯಸ್ಸಿನ ಮಕ್ಕಳಿದ್ದಾರೆ ನನಗೆ. ಪಂಚಮಿ ನನಗೂ ಮಗಳೇ, ನನಗೂ ಹಕ್ಕಿದೆ ಅಂತಾರೆ ಮಹೇಶ್ವರಿ. ಅದೇನೇ ಆಗಲಿ, ಮಹಾದೇವ ಬರೋವರೆಗೂ ಯಾವುದೇ ನಿರ್ಧಾರ ತಗೊಳ್ಳೋದು ಬೇಡ ಅಂತಾರೆ ಸತ್ಯ. ಮಹಾದೇವ ಬರೋವರೆಗೂ ಕಾಯ್ಕೊಂಡಿದ್ರೆ ಮುಹೂರ್ತ ಯಾರ ಅಪ್ಪನ ಮನೆ ಆಸ್ತಿನೂ ಅಲ್ಲ. ಮುಹೂರ್ತ ಮೀರೋದಕ್ಕೆ ಇನ್ನೂ 20 ನಿಮಿಷ ಇದೆ ಅಂತ ಪುರೋಹಿತರು ಹೇಳಿದ್ದಾರೆ. ಮುಹೂರ್ತ ಮೀರೋರು ಮುಂಚೆ ತಾಳಿ ಬೀಳಬೇಕು ಕೊರಳಿಗೆ. ಮುಹೂರ್ತ ಮೀರಿದ ಮೇಲೆ ತಾಳಿ ಕಟ್ಟಿದರೆ ಅದು ಅಶುಭ ಅಂತಾರೆ ಮಹೇಶ್ವರಿ. ಇಷ್ಟ ಇಲ್ಲದೆ ಇದ್ರೂ ಬಲವಂತವಾಗಿ ತಾಳಿ ಕಟ್ಟೋದು ಅಶುಭ ಮಹೇಶ್ವರಿ. ಪಂಚಮಿಗೆ ಇದ್ರ ಬಗ್ಗೆ ಇಷ್ಟ ಇದೆಯಾ ಇಲ್ವಾ ಅಂತ ಯಾರಾದರೂ ಕೇಳಿದ್ದೀರಾ? ಕಲ್ಯಾಣಿ ನೀನು ಹೇಳಮ್ಮ, ಈಗ ಮರ್ಯಾದೆ ಮುಖ್ಯನಾ ಪಂಚಮಿ ಜೀವನ ಮುಖ್ಯನಾ ಅಂತಾರೆ ಸತ್ಯ. ನನಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ನಾನು ನಮ್ಮನೆ ಮರ್ಯಾದೆ ಬಗ್ಗೆ ಯೋಚನೆ ಮಾಡಬೇಕಾ ಅಥವಾ ಪಂಚಮಿ ಜೀವನದ ಬಗ್ಗೆ ಯೋಚನೆ ಮಾಡಬೇಕಾ ಅಂತಾನೆ ಗೊತ್ತಾಗ್ತಿಲ್ಲ ಅಂತಾರೆ ಕಲ್ಯಾಣಿ. ಅಕ್ಕ, ಇವರೆಲ್ಲ ಇನ್ನೂ ಚಿಕ್ಕವರು, ಇವರಿಗೆ ಜೀವನ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಒಂದು ಹೆಣ್ಣು ಒಂದು ಸಲ ಹಸೆಮಣೆಯಿಂದ ಇದ್ಬಿಟ್ರೆ ಆಮೇಲೆ ಈ ಜಗತ್ತು ಅವಳ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡುತ್ತೆ ಅಕ್ಕ. ಮುಂದೆ ನಮ್ಮ ಮಗಳಿಗೆ ಯಾವತ್ತೂ ಮದುವೆನೇ ಆಗಲ್ಲಕ್ಕ ಅಂತಾರೆ ಮಹೇಶ್ವರಿ. ನನಗೆ ಏನು ಮಾಡಬೇಕು ಅಂತಲೇ
ತಿಳಿತಿಲ್ಲ ಅಂತಾರೆ ಕಲ್ಯಾಣಿ. ಅಕ್ಕ, ಹುಡುಗ ಅಥವಾ ಹುಡುಗಿ ಮಂಟಪ ಬಿಟ್ಟು ಹೋದರೆ ಅದೇ ಮುಹೂರ್ತದಲ್ಲಿ ಮದುವೆ ಆಗಿರೋ ಎಷ್ಟೋ ಕಥೆನ ನಾವು ಕೇಳಿಲ್ವಾ? ಇದು ಹಾಗೆ ಅನ್ಕೋ. ಕಿಟ್ಟಿ ಜವಾಬ್ದಾರಿನ ನಾನು ತಗೋತೀನಿ. ಕಿಟ್ಟಿನೂ ನಮ್ಮ ಎದುರುಗಡೆನೇ ಇರ್ತಾನೆ. ನಮ್ಮ ಮಗಳು ನಮ್ಮ ಕಣ್ಣೆದುರುಗಡೆನೇ ಇರ್ತಾಳೆ. ಈ ಮದುವೆಗೆ ಒಪ್ಪಿಗೆ ಕೊಡಕ್ಕ? ಈ ಮದುವೆ ನಾನು ಮಾಡಿಸ್ತೀನಿ ಹಾಂ ಅಂತಾರೆ ಮಹೇಶ್ವರಿ. ನನ್ನ ತಲೆ ಸುತ್ತುತ್ತಿದೆ. ಅವಸರದಲ್ಲಿ ಯಾವುದೋ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ನನ್ನಿಂದ ಆಗ್ತಿಲ್ಲ ಮಹೇಶ್ವರಿ ಅಂತಾರೆ ಕಲ್ಯಾಣಿ. ಅಕ್ಕ, ಇಲ್ಲಿ ಎಲ್ಲರ ಮನಸ್ಸನ್ನು ನೋಯಿಸಿ ನನಗೆ ಈ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಕ್ಕ. ಎಲ್ಲರೂ ಒಪ್ಪಿದರೆ ಮಾತ್ರ ನಾನು ಪಂಚಮಿನ ಮದುವೆ ಆಗ್ತೀನಿ. ಇಲ್ಲಾಂದರೆ ನನಗೂ ಈ ಮದುವೆ ಬೇಡ ಅಕ್ಕ ಅಂತಾನೆ ಕಿಟ್ಟಿ. ಕೇಳಿಸ್ಕೊಂಡ್ರ ಎಲ್ಲರೂ? ಇವನಿಗಿಂತ ಒಳ್ಳೆ ಹುಡುಗ ಬೇಕಾ? ತನ್ನ ಮದುವೆಗಿಂತ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಡ್ತಿದ್ದಾನೆ. ಅಕ್ಕ, ಇವ್ರು ಯಾರ ಮಾತು ಕೇಳಬೇಡ. ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ. ಕಿಟ್ಟಿ, ನೀನು ಹೋಗಿ ರೆಡಿಯಾಗು. ನಮ್ಮನೆ ಮರ್ಯಾದೆ ಉಳಿಸು ಹೋಗು ಅಂತಾರೆ ಮಹೇಶ್ವರಿ. ನೋಡು, ಒಂದು ನಿಮಿಷ ಎಲ್ಲರೂ ಸುಮ್ಮನಿರಿ. ಈಗ ಪಂಚಮಿಗೆ ವಿಶ್ರಾಂತಿ ಬೇಕು. ಅವಳು ಸ್ವಲ್ಪ ಯೋಚನೆ ಮಾಡಬೇಕು. ಅವಳು ಒಪ್ಪಿಗೆ ಇಲ್ಲದೆ ಮದುವೆ ಮಾಡೋಕ್ಕಾಗಲ್ಲ. ಕಾವ್ಯ, ಪ್ರೇಮ, ನೀವಿಬ್ಬರು ಅವಳ ಜೊತೆ ಇರಿ. ಮಿಕ್ಕವರೆಲ್ಲ ಆಚೆ ನಡೀರಿ ಅಂತಾರೆ ಶ್ರೀಧರ. ಆಗ ಎಲ್ಲರೂ ಆಚೆ ಹೋಗ್ತಾರೆ. ಪಂಚಮಿ ಅಳ್ತಾಳೆ. ಈಚೆ ಮಹಾದೇವ ಅಂಗಡಿ ಹತ್ರ ಹೋಗಿ ಫೋನಲ್ಲಿ ಇರೋ ಚೇತನ್ ಫೋಟೋನ ತೋರಿಸ್ತಾ ನೋಡಿದ್ರಾ ಅಂತ ಕೇಳ್ತಾ ಹೋಗ್ತಾ ಇರ್ತಾನೆ. ಈಚೆ ಕಲ್ಯಾಣಿ ಮಹಾದೇವನಿಗೆ ಕಾಲ್ ಮಾಡ್ತಾರೆ. ಅಮ್ಮ, ಹೇಳಮ್ಮ, ಏನಾದರೂ ಸುಳಿವು ಸಿಗ್ತಾ? ಚೇತನ್ ಏನಾದರೂ ಫೋನ್ ಮಾಡಿದ್ನಾ ಅಂತಾನೆ ಮಹಾದೇವ. ಇಲ್ಲ ಮಹಾದೇವು, ಯಾವ ಫೋನು ಬಂದಿಲ್ಲ. ನಿನಗೇನಾದರೂ ಸುಳಿವು ಸಿಗ್ತಾ? ಜನ ಆಡೋ ಮಾತನ್ನು ನನ್ನ ಕೈಲಿ ಕೇಳಿಸ್ಕೊಳ್ಳೋಕ್ಕಾಗ್ತಿಲ್ಲ ಕಣೋ. ತುಂಬ ಸಂಕಟ ಆಗ್ತಿದೆ ಅಂತಾರೆ ಕಲ್ಯಾಣಿ. ನೊಂದ್ಕೋಬೇಡ ಕಣಮ್ಮ, ನಾನು ಹುಡುಕ್ತಾನೆ ಇವನಿ, ಎಲ್ಲೂ ಸಿಗ್ತಿಲ್ಲ. ಒಂದೇ ಒಂದು ಕಿತ್ತ ನಿನ್ನ ಫೋನ್ಗೂ ಪಂಚಮಿ ಫೋನ್ಗೂ ಅವ್ನು ಫೋನ್ ಮಾಡಿದರೆ ಎಲ್ಲೇ ಇದ್ದರೂ ಹುಡ್ಕೊಂಡು ತಗೊಂಡು ಬರ್ತೀನಿ. ನೀನು ಧೈರ್ಯವಾಗಿರು ಅಂತಾನೆ ಮಹಾದೇವ. ಸರಿ ಅಂತ ಕಾಲ್ ಕಟ್ ಮಾಡ್ತಾರೆ ಕಲ್ಯಾಣಿ. ಈಚೆ ಮಹೇಶ್ವರಿ, ಆ ಸತ್ಯ, ಪ್ರೇಮ, ಕಾವ್ಯ ಎಲ್ಲರೂ ನನ್ನ ಪ್ಲ್ಯಾನ್ ಹಾಳು ಮಾಡ್ತಿದ್ದಾರೆ. ಈ ಕಲ್ಯಾಣಿ ಕೂಡ ಬೇಗ ಒಪ್ಕೋತಾ ಇಲ್ಲ. ಮುಹೂರ್ತ ಮೀರೋದ್ರೆ ಎಲ್ಲ ಹಾಳಾಗುತ್ತೆ. ಬಂಗಾರದಂಥ ಅವಕಾಶ, ಇದನ್ನು ಹಾಳು ಮಾಡ್ಕೋಬಾರ್ದು ಅಂತಾರೆ. ಅಕ್ಕ, ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತಾನೆ ಕಿಟ್ಟಿ. ಏನದು ಅಂತಾರೆ ಮಹೇಶ್ವರಿ. ಆಗ ಕಿಟ್ಟಿ ಮಹೇಶ್ವರಿ ಕಿವಿನಲ್ಲಿ ಏನೋ ಹೇಳ್ತಾನೆ. ಎಂಥ ಒಳ್ಳೆ ಐಡಿಯಾ ಕೊಟ್ಟೆ ಕಿಟ್ಟಿ, ಈಗ ನೀನು ಬುದ್ಧಿವಂತ ಅಂತ ಮೆಚ್ಕೊಂಡೆ. ಇನ್ನು ನನಗೆ ಬಿಡು, ಈ ವಿಷಯನ ನಾನು ನೋಡ್ಕೋತೀನಿ. ಪಂಚಮಿ, ಕಲ್ಯಾಣಿ ಈ ಮದುವೆಗೆ ಒಪ್ಕೊಳ್ಳೇಬೇಕು. ಒಪ್ಕೋತಾರೆ ಅಂತ ಮಹೇಶ್ ಹೇಳ್ತಾರೆ. ಈಚೆ ಚೇತನ್ ನಿಧಾನಕ್ಕೆ ವಾಪಸ್ ಕಟ್ಟಿರೋ ಜಾಗಕ್ಕೆ ಬಂದು ಪ್ರಜ್ಞೆ ತಪ್ಪಿದ ಹಾಗೆ ನಾಟಕ ಮಾಡ್ತಾನೆ. ಆಗ ಒಬ್ಬ ಬಂದು ಅವನ್ನ ನೋಡ್ಕೊಂಡು ವಾಪಸ್ ಹೋಗ್ತಾನೆ. ಈಚೆ ಮಹಾದೇವ ಎಲ್ಲರ ಹತ್ರ ಚೇತನ್ ಬಗ್ಗೆ ವಿಚಾರಿಸ್ತಾ ಹೋಗ್ತಿರ್ತಾನೆ. ಈಚೆ ಪ್ರೇಮ, ಪಂಚಮಿ ಅಳಬೇಡ. ನೋಡು, ಈಗಿನ ಪರಿಸ್ಥಿತಿ ನೋಡಿ ಜನರು ಮಾತಾಡೋದನ್ನು ಕೇಳಿ ನಿನಗೆ ಆತಂಕ ಆಗ್ತಿರ್ಬೋದು. ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ. ಇದರಲ್ಲಿ ನಂಬಿಕೆ ಇಡು ಅಂತಾಳೆ. ಹೌದು ಪಂಚಮಿ, ಅಕಸ್ಮಾತ್ ಚೇತನ್ ನಿಜವಾಗ್ಲೂ ಓಡಿ ಹೋಗಿದ್ರೂ ಪರವಾಗಿಲ್ಲ. ಅವ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಿನಗಿರೋ ಮನಸ್ಸಿಗೆ, ನಿನಗಿರೋ ಒಳ್ಳೆ ಗುಣಕ್ಕೆ ಅದಕ್ಕಿಂತ 1000 ಪಟ್ಟು ಒಳ್ಳೆ ಹುಡುಗ ನಿನಗೆ ಸಿಗ್ತಾನೆ, ಆಯಿತಾ ಅಂತಾಳೆ ಕಾವ್ಯ. ಪಂಚಮಿ ಸನ್ನೆ ಮಾಡಿ ಏನೇನೋ ಹೇಳ್ತಾಳೆ. ಪಂಚಮಿ, ಈಗಿನ ಪರಿಸ್ಥಿತಿಗೆ ನಿನಗೆ ಹೀಗೆಲ್ಲ ಅನಿಸುತ್ತೆ ನಿಜ. ಆದರೆ ಆರಾಮಾಗಿ ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡು. ದುಡುಕಿ ನಿರ್ಧಾರ ತಗೊಳ್ಬೇಡ ಅಂತಾಳೆ ಪ್ರೇಮ. ಅಕ್ಕ, ಅತ್ತೆ ಒಬ್ಬರೇ ಇದ್ದಾರೆ ಅಂತಾಳೆ ಕಾವ್ಯ. ಪಂಚಮಿ, ನಾವು ಹೀಗೆ ಹೋಗಿ ಹೀಗೆ ಬರ್ತೀವಿ. ನೀನು ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡು. ಏನೂ ಆತಂಕ ಪಡಬೇಡ ಅಂತಾಳೆ ಪ್ರೇಮ. ಹುಷಾರು, ಅಳಬೇಡ ಅಂತಾಳೆ ಕಾವ್ಯ. ಇಬ್ಬರು ಅಲ್ಲಿಂದ ಹೋಗ್ತಾರೆ. ಈಚೆ ಚೇತನ್ ಅವನು ಹೋದ ಕೂಡಲೇ ಮತ್ತೆ ಈಚೆ ಬಂದು ಅಲ್ಲಿ ಚಾರ್ಜ್ಗೆ ಹಾಕಿರೋ ಫೋನ್ನ ತಗೊಂಡು ಸದ್ಯ ಲಾಕ್ ಆಗಿಲ್ಲ ಅಂತ ಪಂಚಮಿ ಫೋನ್ಗೆ, ಅಂದರೆ ಮಹಾದೇವ್ ಹತ್ರ ಇರೋ ಫೋನ್ಗೆ ಕಾಲ್ ಮಾಡ್ತಾನೆ. ಹಲೋ ಪಂಚಮಿನಾ, ನಾನು ಚೇತನ್ ಮಾತಾಡ್ತಿರೋದು. ನೀನು ಗಾಬರಿ ಆಗಬೇಡ, ನಾನು ಬರ್ತಿದ್ದೀನಿ ಅಂತಾನೆ ಚೇತನ್. ಏಯ್ ಚೇತನ್, ಎಲ್ಲಿದೆಯಾ ನೀನು ಅಂತಾನೆ ಮಹಾದೇವ. ಈಚೆ ಪಂಚಮಿ ಒಬ್ಬಳೇ ರೂಮಲ್ಲಿರುವಾಗ ಮಹೇಶ್ವರಿ ಬಂದು, ನಿನ್ನೆ ಈ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲಮ್ಮ ನನ್ನ ಕೈನಲ್ಲಿ. ಹೊರಗಡೆ ಜನ ಆಡೋ ಮಾತನ್ನು ಕೇಳಿ ಅಕ್ಕಂಗೆ ಎದೆನೋ ಬಂದಿದೆಯಮ್ಮ. ಹೆದರಬೇಡ, ನಾನು ಅವರಿಗೆ ಸಮಾಧಾನ ಮಾಡಿ ಬಂದಿದ್ದೀನಿ. ಆದರೂ ಚೇತನ್ ಮಾಡಿದ್ದ ಅವಮಾನಕ್ಕೆ ಅಕ್ಕ ಎಲ್ಲಿ ಪ್ರಾಣ ಬಿಡ್ತಾರೋ ಅಂತ ಭಯ ಆಗ್ತಿದೆ. ನೋಡು ಮಗಳೇ, ಅಕ್ಕ ಜನರ ಎಲ್ಲರ ಮುಂದೆ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ನಮ್ಮನೆ ಮರ್ಯಾದೆ ಉಳಿಸೋದಕ್ಕೋಸ್ಕರ ಕಿಟ್ಟಿಗೆ ನಿನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಪಂಚಮಿ, ನಿನ್ನ ತಾಯಿ ಗೌರವ ಈಗ ನಿನ್ನ ಕೈನಲ್ಲಿದೆ ಅಮ್ಮ. ನೀನೇ ಏನಾದರೂ ಈ ಮದುವೆ ಬೇಡ ಅಂದರೆ ಅಕ್ಕನ ಗೌರವ ಮಾತ್ರ ಅಲ್ಲ, ಅವ್ರು ಪ್ರಾಣ ಹೋದರೂ ಹೋಗ್ಬೋದು. ಮನೆಯವರೇ ಹೋದ್ಮೇಲೆ ಯಾಕೆ ಬದುಕಿರಬೇಕು ಅಂತ ಅಕ್ಕ ಕಣ್ಣೀರು ಹಾಕ್ತಿದ್ರು. ಈಗ ನೀನೇ ಹೇಳಮ್ಮ, ನಿಮ್ಮ ಬಿಟ್ಟು ಓಡ್ ಹೋದವನಿಗೋಸ್ಕರ ಕಣ್ಣಲ್ಲಿ ನೀರು ಹಾಕ್ತೀಯಾ ಅಥವಾ ನಿನ್ನ ತಾಯಿ ಪ್ರಾಣ ಉಳಿಸ್ಕೋತೀಯಾ? ನಿನ್ನ ತಾಯಿಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಸಂಕಟ ಆಗ್ತಿದೆಯಂತಮ್ಮ. ಅದಕ್ಕೆ ಮಹೇಶ್ವರಿ ಪಂಚಮಿ ಮನಸ್ಸಲ್ಲಿ ಏನಿದೆ ಕೇಳು ಅಂತ ನನ್ನ ಕಳಿಸಿದ್ದಾರೆ. ಈಗ ನೀನೇ ಹೇಳು, ನಿನ್ನ ತಾಯಿನ ಉಳಿಸ್ಕೋತೀಯಾ ಅಳಿಸ್ಕೋತೀಯಾ ಅಂತ ಅಂತಾರೆ ಮಹೇಶ್ವರಿ. ಆಗ ಪಂಚಮಿ ಸನ್ನೆಯಲ್ಲಿ ಮಾತಾಡ್ತಾಳೆ. ಈ ಜೀವ ಅಮ್ಮ ಕೊಟ್ಟಿರೋದು. ಅಮ್ಮನಿಗೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಅಮ್ಮನ ಮರ್ಯಾದೆ ಹೋಗೋದನ್ನು ನೋಡೋ ಶಕ್ತಿ ನನಗಿಲ್ಲ ಅಂತೀಯಾ? ಹಾಗಾದರೆ ನೀನು ಕಿಟ್ಟಿನ ಮದುವೆ ಆಗೋಕ್ಕೆ ಒಪ್ಕೋತೀಯಾ? ನಿನ್ನ ತಾಯಿ ಮಾತಿಗೆ ಬೆಲೆ ಕೊಡ್ತೀಯಾ ಅಂತಾರೆ ಮಹೇಶ್ವರಿ. ಆಗ ಸನ್ನೆ ಮಾಡಿ ಪಂಚಮಿ ಏನು ಹೇಳ್ತಾಳೆ. ಇಷ್ಟು ಸಾಕು ಮಗಳೇ, ಅಕ್ಕನ ಪ್ರಾಣ ಉಳಿಸೋ
ಜವಾಬ್ದಾರಿ ನಂದು. ನಾನು ಈ ಸಂತೋಷದ ವಿಷಯನ ಅಕ್ಕಂಗೆ ಹೇಳಿ ಬರ್ತೀನಿ. ಊರ್ ಜನ ಆಡ್ತಾ ಇರೋ ಮಾತಿಗೆ ಅಕ್ಕ ಸರಿಯಾಗಿ ಉತ್ತರ ಕೊಡ್ತಾರೆ. ನೀನು ಬೇಗ ರೆಡಿಯಾಗು. ಈ ವಿಷಯ ಗೊತ್ತಾದರೆ ಅಕ್ಕ ನಿನ್ನ ಹತ್ರ ಮಾತಾಡೋಕ್ಕೆ ಅಂತ ಬರ್ಬೋದು. ಆಗಲೂ ನೀನು ಇಷ್ಟೇ ಸಂತೋಷದಲ್ಲಿ ಈ ಮದುವೆ ಇಷ್ಟ ಅಂತ ಹೇಳಿಬಿಡು. ಮುದ್ದು ಜಾಣ, ಬೇಗ ರೆಡಿ ಆಗು ಅಂತ ಮಹೇಶ್ವರಿ ಹೋಗ್ತಾರೆ. ಪಂಚಮಿ ಅಳ್ತಾ ಬೆಡ್ ಮೇಲೆ ಕೂತ್ಕೋತಾಳೆ. ಈಚೆ ಮಹಾದೇವ ಹಂಗೆ ಚೇತನ್ ಇರೋ ಜಾಗ ಗೊತ್ತಾಗಿ ಚೇತನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾನೆ. ಈಚೆ ಮಹೇಶ್ವರಿ ಕಲ್ಯಾಣಿಗೆ ಜ್ಯೂಸಲ್ಲಿ ಮತ್ತು ಬರೋ ಹುಡಿನ ಹಾಕಿ ಕುಡಿಸಿ ಅವರಿಗೆ ಮತ್ತು ಬರೋ ಹಾಗೆ ಮಾಡಿ ಪಂಚಮಿನ ಕಿಟ್ಟಿಗೆ ಮದುವೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.